ಸಾನ್ವಿ ಎದುರು ಹೋಗಿ, ಯಾರು ನೀನು, ನನ್ನ ಥರ ಇದೆಯಲ್ಲ ದೆವ್ವನ ನೀನು, ಅಮ್ಮೋ ನಮ್ಮ ಮನೇಲಿ ದೆವ್ವ ಕೂಡ ಇದೆಯಾ ಅಂತ ಕಿರ್ಚೋ ಅಷ್ಟರಲ್ಲೇ, ಕಿರ್ಚಬೇಡ, ನಾನು ನಿನ್ನ ಅಂತರಾತ್ಮ, ನಿನ್ನಲ್ಲಿ ಅಂತರ್ಮಾತನ ಶುರುವಾದ ಸಮಯದಲ್ಲಿ ಹೀಗೆ ಪ್ರತ್ಯಕ್ಷವಾಗಿ ಬುದ್ಧಿ ಮಾತು ಹೇಳ್ತಿರ್ತೀನಿ. ಆ ಬುದ್ಧಿ ಮಾತಿನ ಕೆಲ್ಸಕ್ಕೆ ಬಂದರೆ ಮೇಲಕ್ಕೆ ಬರ್ತೀಯ, ಇಲ್ದಿದ್ರೆ ಏನಾಗ್ತೀಯೋ ನನಗೆ ಗೊತ್ತಿಲ್ಲ ಅಂತ ರೇಕ್ಸೋ ಆಗಿ ಹೇಳ್ತು ಸಾನ್ವಿ ಅಂತರಾತ್ಮ. ಇಷ್ಟಲ್ಲಿ ಸಾನ್ವಿ ಸಣ್ಣದ ಆ ಕಿರ್ಚಾಟ ದೇವರಿಗೂ ತಲುಪಿದ್ರಿಂದ, ಏನಾಯ್ತು ಸಾನ್ವಿ ಅಂತ ಕಂಗಾಲಾಗಿ ವಾಶ್ರೂಮ್ ಡೋರ್ ತಳ್ಕೊಂಡು ಒಳಗಡೆ ಬಂದ. ಬೇಕಾದ್ರೆ ಸಾನ್ವಿ ಡೋರ್ ಲಾಕ್ ಮಾಡ್ಕೊಳ್ಳೋದನ್ನು ಮರೆತು ಬಿಟ್ಟಿದ್ಲು. ಸೊ ದೇವನನ್ನು ನೋಡುತ್ತಲೇ ಸಾನ್ವಿ ದೇವ್ ಕಂಗಾಲಾಗಿ, ಏನಾಯ್ತು ಸಾನ್ವಿ, ಯಾಕಷ್ಟೊಂದು ಗಟ್ಟಿಯಾಗಿ ಕಿರಿಸ್ತೆ ಅಂತ ಕೇಳ್ದ ಅವಳನ್ನ. ಅದು ಬಾವ ಅಂತ ತನ್ನನ್ನು ನೋಡ್ಕೊಳ್ಳಲಾಗಿ ತಾನು ಮಾತ್ರ ಕಾಣಿಸಿದ್ರಿಂದ, ಅದು ಬಾವ ಆ ಶಾಂಪೂ ನನ್ನ ಮೇಲೆ ಬಿತ್ತು, ಸಡನ್ನಾಗಿ ಬಿದ್ದಿದ್ದಕ್ಕೆ ಏನೋ ಹಲ್ಲಿ ಬಿದ್ದಾಗ ಫೀಲಾಗಿ ಕಿರ್ಚ್ಬಿಟ್ಟೆ, ಸಾರಿ ಇನ್ನು ಮುಂದೆ ಕಿರ್ಚಲ್ಲ, ನೀನು ಹೋಗಿ ಬಾವ ಅಂತ ಅಂದ್ಲು. ದೇವ್ ತಲೆ ಚಚ್ಕೊಳ್ತಾ, ಸರಿ ಬೇಗ ಫ್ರೆಶ್ ಆಗಿ ಬಾ, ಅಥವಾ ಇಬ್ಬರು ಸೇರಿ ಫ್ರೆಶ್ ಆಗೋಣ ಅಂದರು. ನನಗಿಷ್ಟಾನೇ ಅಂತ ಅನ್ನಲಾಗಿ ಸಾನ್ವಿ ಎರಡು ಕಣ್ಣು ದೊಡ್ಡದು ಮಾಡಿ ಬಿಗಿದ್ಕೊಂಡು ದೇವ್ ನಗ್ತಾ ಹಾಕಿ ಕಣ್ಣು ಹೊಡೆದು ಹೊರಗಡೆ ಹೋದ. ಅದನ್ನು ನೋಡಿ ಸಾನ್ವಿ ನಾಚಿಕೆ ಪಡ್ತಾ ತಕ್ಷಣ ತನ್ನ ನೋಡ್ಕೊಳ್ಳಲಾಗಿ ಮತ್ತೊಮ್ಮೆ ಅಂತರಾತ್ಮ ಪ್ರತ್ಯಕ್ಷವಾಗಿ, ಅರರೇ ಕೆನ್ನೆಗಳು ಸಿಮ್ಲಾಪಂತರಾಗೋಗಿರಿವೆಲ್ಲೇ, ಅಷ್ಟೊಂದು ಇಷ್ಟನಾ ನಿನ್ನ ಬಾವ ಅಂದರೆ ನಿನಗೆ ಅಂತ ಕೇಳ್ತು. ನಿನಗೆ ಗೊತ್ತಿಲ್ವಾ ಅಂತ ಸಾನ್ವಿ ಯಾಕೆ ತಲೆ ಎತ್ತು ಕೇಳಿದ್ರೆ, ಯಾಕೆ ತಿಳಿಯಲ್ಲ, ಎಲ್ಲವೂ ತಿಳಿಯುತ್ತೆ, ಯಾಕಂದರೆ ನಾನು ನಿನ್ನ ಅಂತರಾತ್ಮ ತಾನೇ. ಇವೆಲ್ಲದರ ಜೊತೆಗೆ ನಿನ್ನ ಭಯದ ಬಗ್ಗೆನೂ ಗೊತ್ತು. ಆ ಭಯದಿಂದ ನೀನು ನಿನ್ನ ಸಂತೋಷಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಭಾವನೆಗೂ ಬೇಸರ ಮಾಡ್ತಾ ಇದೆಯಾ ಅನ್ನೋ ವಿಷಯ ಮರ್ತು ಹೋಗ್ತಿದೆಯಾ ಸಾನ್ವಿ ನೀನು. ಅದನ್ನು ನೆನಪು ಮಾಡೋಣ ಅಂತ ಬಂದೆ ನಾನು ಅಂತ ಅಂತರಾತ್ಮ ಸೀರಿಯಸ್ ಮೋಡ್ಗೆ ಬದಲಾಯಿತು. ಏನು, ನಾನು ಭಯದಿಂದ ನನ್ನ ಸಂತೋಷವನ್ನು ಕಳ್ಕೊಳ್ತಾ ಇದ್ದೀನಾ, ಭಾವನೆಗೂ ಬೇಸರ ಮಾಡ್ತಿದ್ದೀನಾ? ಹಾಗೇನಿಲ್ವೇ, ನಾನು ಭಾವನ ಜೊತೆ ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಅಯೋಮಯವಾಗಿ ಅಂದ್ಲು ಸಾನ್ವಿ. ಅದನ್ನೇ ನಾನು ಹೇಳ್ತಾ ಇರೋದು, ನೀನು ನಿನ್ನ ಭಾವನ ಜೊತೆ ಸಂತೋಷವಾಗಿದೆಯಾ, ಆದರೆ ನಿನ್ನ ಭಾವ ಸಂತೋಷವಾಗಿದ್ದಾನಾ? ಮದುವೆ ಆಗಿ ಇವತ್ತಿಗೆ ಹತ್ರ 5 ತಿಂಗಳಾಗ್ತಾ ಬಂತು. ಇಷ್ಟರವರೆಗೆ ನೀವಿಬ್ಬರು ಒಂದಾಗಲಿಲ್ಲ. ಎಷ್ಟು ಕಾಲ ಅಂತ ಗಂಡಸು ಕಾಯ್ತಾನೆ ಹೇಳು? ಯಾವ ಗಂಡಸಿನಲ್ಲಾದರೂ ಮದುವೆ ಆಗತ್ಲೇ ತನ್ನ ಹೆಂಡತಿಯನ್ನು ತನ್ನ ಸ್ವಂತ ಮಾಡ್ಕೊಳ್ಬೇಕು ಅನ್ನೋ ಆರಾಟ ಇದ್ದೇ ಇರುತ್ತಲ್ವಾ? ನಿನ್ನಲ್ಲಿರೋ ನಿನ್ನ ಭಯದಿಂದ ನೀನೇ ನಿನ್ನ ಭಾವನೆಗೆ ದೂರ ಆಗಿ ಹೋಗ್ತಿದ್ಯಾ. ಹೀಗೆ ನೀನು ದೂರ ಇಡೋದ್ರಿಂದ ಮತ್ತೊಂದು ಹೆಣ್ಮಗಳು ನಿಮ್ಮ ಮಧ್ಯಕ್ಕೆ ಬಂದರೆ ಏನು ಮಾಡ್ತೀಯ ನೀನು? ನಿಜಕ್ಕೂ ಸ್ನೇಹಾಳೆ ನೀವಿಬ್ಬರು ದೂರ ಆಗಬೇಕು ಅಂತ ಕಾಯ್ತಿದ್ದಾಳೆ. ಒಂದು ವೇಳೆ ಸ್ನೇಹಾಳೆ ನಿಮ್ಮ ಮಧ್ಯಕ್ಕೆ ಬಂದರೆ ಏನು ಮಾಡೋದಕ್ಕೆ ಸಾಧ್ಯ ನಿನ್ನಿಂದ? ಅವರಿಗೆ ಹೆದರಿ ದೂರ ಎಲ್ಲೋ ಓಡಿ ಹೋಗೋದು ಅಷ್ಟೇ ತಾನೇ ಅಂತ ವ್ಯಂಗ್ಯ ಮತ್ತು ಗಾಂಭೀರ್ಯ ಎರಡೂ ಬೆರೆಸಿ ಹೇಳ್ತು ಅಂತರಾತ್ಮ. ನೋ 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 ಹಾಗೆಲ್ಲ ನಡೆಯಲ್ಲ. ಭಾವನೆಗೆ ನಾನಂದರೆ ತುಂಬಾ ಇಷ್ಟ. ನನ್ನನ್ನು ಬಿಟ್ಟು ಮತ್ತೊಂದು ಹೆಣ್ಮಗಳನ್ನು ಆತ ನೋಡೋದೇ ಇಲ್ಲ ಅಂತ ಸಾನ್ವಿ ಕಾನ್ಫಿಡೆಂಟಾಗಿ ಅನ್ನಲಾಗಿ ಅಂತರಾತ್ಮ ಗಟ್ಟಿಯಾಗಿ ನಗ್ತಾ, ಒಪ್ಕೊಳ್ತೀನಿ ನಿನ್ನ ಭಾವ ನಿನ್ನ ಪ್ರೀತಿಸ್ತಾನೆ ಅಂತ, ಆದರೆ ಎಷ್ಟು ಕಾಲ? ನಿನ್ನ ಭಯದಿಂದ ಯಾರನ್ನು ಎದುರಿಸ್ದೆ ಮಗದೊಮ್ಮೆ ಭಯ ಅಂತ ಹಿಂದಕ್ಕೆ ಸರಿತಾ ನಿನ್ನ ಭಾವನನ್ನು ಎಷ್ಟು ಮಟ್ಟಿಗೆ ಬೇಸರ ಮಾಡ್ತಿದೆಯಾ ನಿನಗೆ ಗೊತ್ತಾಗ್ತಿದೆಯಾ? ಈ ಬೇಸರದಲ್ಲಿ ನಿನ್ನ ಮೇಲೆ ಕೋಪ ಬಂದು ಆ ಕೋಪ ವಿರಕ್ತಿಯಾಗಿ ಬದಲಾಗಿ ಈ ಹುಡುಗಿ ನನಗೆ ಸೆಟ್ ಆಗಲ್ಲ ಅನ್ನೋ ಭಾವನೆಯಲ್ಲಿ ನಿನ್ನ ಬಿಟ್ಟು ಬಿಡಬೇಕು ಅಂದ್ಕೊಳ್ಳೋದಾಗಲಿ, ಅಥವಾ ನಿನ್ನ ಮೇಲೆ ಕೆಟ್ಟ ಇಂಪ್ರೆಷನ್ ಬರುವಂತೆ ಬೇರೆ ಹುಡುಗಿ ನಿನ್ನ ಭಾವನೆ ಲೈಫ್ಗೆ ಎಂಟರ್ ಆಗೋದಾಗಲಿ ನಡೆದ್ರೆ ನಿನ್ನ ಜೀವನ ಏನಾಗಬೇಕು? ನಿನ್ನ ಅಮ್ಮನ ಜೀವನದ ಥರ ಒಂಟಿಯಾಗಿ ಉಳಿದು ಬಿಡ್ತೀಯ ನೀನು? ಹಾಗಾಗಬಾರ್ದು ಅಂದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಮಧ್ಯೆ ಗಂಡ ಹೆಂಡತಿ ಬಂದ ಆರಂಭ ಆಗಬೇಕು. ಇಲ್ಲದಿದ್ದರೆ ನಿನ್ನ ಭಾವ ಮತ್ತೊಬ್ಬರ ಸ್ವಂತ ಆಗಲು ಅಷ್ಟೊಂದು ಸಮಯ ಹಿಡಿಯಲ್ಲ ಅಂತ ಹೆದರಿಸಿ ಮಾಯವಾಯಿತು ಅಂತರಾತ್ಮ. ಆ ಹೊಡೆತಕ್ಕೆ ಸಾನ್ವಿ ಎದುರು ಹೋಗಿ, ನಿಜವಾಗಿಯೂ ನನ್ನ ಅಂತರಾತ್ಮ ಅಂದಾಗೆ ಭಾವನೆಗೆ ನನ್ನ ಮೇಲೆ ವಿರಕ್ತಿ ಬಂದು ನನ್ನ ಬಿಟ್ಬಿಡ್ತಾನಾ ಅಂದ್ಕೊಡತ್ಲೆ ಸಾನ್ವಿ ಕಣ್ಣೀರು ಟಪಟಪನೇ ಉದುರೋದ್ವು. ತಕ್ಷಣ ಅಂತರಾತ್ಮ ಹೇಳ್ದಾಗೆ, ಹೌದು, ನಾವಿಬ್ಬರು ಗಂಡ ಹೆಂಡತಿ, ಮತ್ತೊಮ್ಮೆ ನಾವಿಬ್ಬರು ಒಂದಾಗೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ತಾನೇ? ಭಾವನನ್ನು ಪೂರ್ತಿಯಾಗಿ ನನ್ನ ಸ್ವಂತ ಮಾಡಿಕೊಂಡ್ರೆ ಭಾವ ನನ್ನವನೇ ಆಗ್ಬಿಡ್ತಾನೆ ತಾನೇ? ಯಾಕಿನ್ನು ಯೋಚಿಸ್ತಿದ್ದೀನಿ? ಈ ಭಯವನ್ನು ಬಿಟ್ಟರೆ ಭಾವ ಪೂರ್ತಿಯಾಗಿ ನನ್ನವನಾಗಿ ಬದಲಾಗ್ತಾನೆ. ಇಲ್ದಿದ್ರೆ ಅಮ್ಮೋ, ಊಹಿಸ್ಕೊಳ್ಳೋದಕ್ಕೂ ಭಯ ಆಗ್ತದೆ. ಅದರಲ್ಲೂ ಭಾವ ತುಂಬ ಅಂಧಗಾರ. ಆ ಅಂದಕ್ಕೆ ಯಾವ ಹುಡುಗಿಯಾದರೂ ಹಿಂದೆ ಬೀಳಲೇಬೇಕು. ಏನೋ ಭಾವನ ಸೀರಿಯಸ್ನೆಸ್ ತಡ್ಕೊಳ್ಳಲಾಗದೆ ಇಷ್ಟರವರೆಗೂ ಯಾವ ಹುಡುಗಿಯೂ ಬಿದ್ದಿಲ್ವೋ ಏನೋ. ಇನ್ನು ಮುಂದೆಯೂ ಬೀಳಲ್ಲ ಅನ್ನೋ ನಂಬಿಕೆ ಇಲ್ಲ ತಾನೇ? ಆದ್ದರಿಂದ ಆ ಭಾವನನ್ನು ನಾನು ಸ್ವಂತ ಮಾಡ್ಕೊಳ್ಳೋ ಕೆಲಸದಲ್ಲಿ ಇನ್ನು ಮುಂದೆ ತಡ ಮಾಡಲೇಬಾರ್ದು. ನನ್ನ ಅಂತರಾತ್ಮ ಹೇಳಿದಾಗ ಇನ್ನು ಮುಂದೆ ತಡ ಮಾಡದೆ ನಮ್ಮ ಮಧ್ಯೆ ಗಂಡ ಹೆಂಡತಿ ಬಂದ ಆರಂಭವಾಗುವಂತೆ ನಾನೇ ಒಂದು ಹೆಜ್ಜೆ ಮುಂದೆ ಇಡಬೇಕು. ನಮ್ಮ ಬಂದದ ಗುರುತಾಗಿ ಒಂದು ಪುಟ್ಟ ಭಾವ ಬರಬೇಕು ಅಂತ ತನ್ನಲ್ಲಿ ತಾನು ಅಂದ್ಕೊಂಡು ಫಿಕ್ಸ್ ಆಗಿ ಆ ಊಹೆಯೇ ತನ್ನನ್ನು ನಾಚಿಕೆ ಪಡಿಸುವಂತೆ ಮಾಡಿದ್ರಿಂದ ಕೆನ್ನೆಗಳು ಕೆಂಪಾಗುವಷ್ಟು ನಾಚಿಕೆಯಿಂದ ತಲೆ ತಗ್ಗಿಸಿ ಕಾಲಿನ ಬೆಳನಿಂದ ನೆಲದ ಮೇಲೆ ಚಿತ್ರ ಬಿಡಿಸ್ತಿದ್ಲು.
ಇಷ್ಟಲ್ಲದೆ ವಾಶ್ರೂಮ್ ಡೋರ್ ತಟ್ಟಿದ್ರಿಂದ ಸಾನ್ವಿ ಎಚ್ಚೆತ್ಕೊಂಡು ಬರ್ತಿದ್ದೀನಿ ಬಾವಾ ಅಂತ ವೇಗವಾಗಿ ಫ್ರೆಶ್ ಆಗಿ ಡ್ರೆಸ್ ತಂದಿಲ್ಲ ಅನ್ನೋದನ್ನು ಗುರುತಿಸಿ ಟವಲ್ ಸುತ್ತಕೊಂಡೇ ಹೊರಗಡೆ ಬಂದವಳಿಗೆ ಎದುರಾಗಿ ದೇವ್ ಕಾಣಿಸೋದ್ರಿಂದ ನಾಚಿಕೆಯಿಂದ ಹಿಂದಕ್ಕೆ ಓಡಬೇಕಾಗಿದ್ದವಳು ಅಂತರಾತ್ಮ ಹೇಳಿದ ಮಾತು ನೆನಪಿಗೆ ಬಂದು, ಹೌದು ನಾನು ಯಾಕೆ ಓಡೋಗ್ಬೇಕು, ನನ್ನ ಭಾವನ ಮುಂದೆ ನಾನು ಹೇಗೆ ಬೇಕಾದರೂ ಇರಬಹುದು ಅಂತ ಅಂದ್ಕೊಂಡು ತಲೆ ತಗ್ಸಿ ಪಾದ ಹಿಡ್ತಾ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾ ಓರಿಯಾಗಿ ದೇವ್ ಕಡೆ ನೋಡಿದ ಸಾನ್ವಿಗೆ ದೇವ್ ಕಣ್ಣು ಮತ್ತು ಬಾಯಿ ಬಿಟ್ಕೊಂಡು ಸಾನ್ವಿ ಕಡೆ ನೋಡ್ತಾ ಇರೋದು ಕಾಣಿಸ್ತು. ತಕ್ಷಣ ನಾಚಿಕೆ ಪಡ್ತಾ ಡ್ರೆಸ್ಸಿಂಗ್ ರೂಮ್ ಒಳಗಡೆ ನುಗ್ಗಿ ಡೋರ್ ಕ್ಲೋಸ್ ಮಾಡಿಕೊಂಡು ಗುಂಡಿಗೆ ಮೇಲೆ ಕೈ ಇಟ್ಕೊಂಡು, ಅಮ್ಮೋ ಭಾವನ ನೋಟಕ್ಕೆ ನಡ್ಕ ಬರ್ತಿದೆ ನನಗೆ, ಇನ್ನೂ ಭಾವನ ನಾನು ಸ್ವಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ, ನಿಜಕ್ಕೂ ಈ ಸಮಯದಲ್ಲಿ ಭಾವನ ಫೇಸ್ ಮಾಡೋದಕ್ಕೆ ನನ್ನಿಂದ ಆಗುತ್ತಾ, ನನ್ನ ಕೈಯಿಂದ ಸಾಧ್ಯವೇ, ಏನೋ ಎಲ್ಲ ಹೊಸದಾಗಿ ಅನ್ನಿಸ್ತಿದೆ ಅಂತ ಮನಸ್ಸಿನಲ್ಲಿ ಹೊಸ ಆಸೆಗಳು ಚಿಗುರುಡಿತಿದ್ರೆ ನಾಚಿಕೆಯಿಂದ ಮೊಗ್ಗಾಗಿ ನಾಚಿಕೆ ಪಡತ್ಲೇ ರೆಡಿ ಆಗಬೇಕು ಅಂದ್ಕೊಂಡ್ಲು ಮಗದೊಮ್ಮೆ. ಹೌದು, ನಾನು ಸೀರಿಯಲ್ ಚೆನ್ನಾಗಿದ್ದೀನಿ ಅಂತ ಭಾವ ಅನ್ನಲ್ವೇ, ನಾನು ಸೀರೆ ಉಟ್ರೆ ಭಾವನಿಗೆ ತುಂಬ ಇಷ್ಟ, ಅದು ಭಾವನ ಕಣ್ಣುಗಳಲ್ಲಿ ಅರ್ಥ ಆಗುತ್ತೆ, ಅದರಿಂದ ಸೀರೆನೇ ಉಟ್ಕೊಳ್ಳೋಣ ಅಂತ ಮೊದಲು ಪ್ಲೇನ್ ಸೀರೆ ಲೈಟ್ ಲೆಮನ್ ಯೆಲ್ಲೋ ಕಲರ್ದೇ ಉಟ್ಕೊಂಡು ಹೊರಗಡೆ ಬಂದು ಸಾನ್ವಿಗೆ ದೇವ್ ವಾಶ್ರೂಮ್ನಲ್ಲಿದ್ದಾನೆ ಅಂತ ಅರ್ಥ ಆಗುತ್ತಲೇ ತ್ವರಿತವಾಗಿ ಕೆಳಕ್ಕೆ ಹೋಗಿ ಮೊದಲು ಪೂಜೆ ಮಾಡೋದಕ್ಕೆ ರೆಡಿಯಾಗಿ ಪೂಜೆ ರೂಮ್ ಪೂರ್ತಿ ಕ್ಲೀನ್ ಮಾಡಿ ಹೂಗಳನ್ನ ಕೊಯ್ದು ತಂದು ಪೂಜೆ ಸ್ಟಾರ್ಟ್ ಮಾಡೋದೇ ತಡ ತನಗೆ ಜೊತೆಯಾಗಿ ಯಾವಾಗಲೂ ಬರುವಂತೆ ದೇವ್ ಬಂದು ಸೇರಿದ. ಇಬ್ಬರು ಸೇರಿ ಪೂಜೆ ಪೂರ್ತಿ ಮಾಡೋ ಅಷ್ಟರಲ್ಲೇ ರಾಘವ್ ರೆಡ್ಡಿಯವರು ಕೂಡ ಬಂದಿದ್ದರಿಂದ ಅವರಿಗೆ ಆರತಿಯ ನೀಡಿ ಕೆಲಸದವರಿಗೂ ಕೊಟ್ಟ ಮೇಲೆ ಸಾನ್ವಿ ಕಿಚನ್ ಒಳಗಡೆ ಹೋಗಿ ಹಿಂದಿನ ದಿನ ಸಾನು ಕೇಳಿದ ಹಾಗೆ ತನಗಾಗಿ ಚಪಾತಿ ದೇವ್ಗಾಗಿ ಎಕ್ಸ್ಟ್ರಾವಾಗಿ ತಾನು ಜೊತೆಗೆ ಬ್ರೆಡ್ ಆಮ್ಲೆಟ್ ಸ್ಯಾಂಡ್ವಿಚ್ ಪೇಪರ್ ದೋಸೆಗಳು ಹಾಕಿ ಪಕ್ಕದಲ್ಲಿಟ್ಟು ಬೆವರಿನಿಂದ ತುಂಬಿ ತನ್ನ ದೇಹವನ್ನು ಮತ್ತೊಮ್ಮೆ ವಾಟರ್ ವಾಶ್ ಮಾಡಲು ರೂಮ್ ಒಳಗಡೆ ಹೋದಳು. ಅಷ್ಟರಲ್ಲದೆ ಜಾಗಿಂಗ್ ಮುಗಿಸಿ ತನ್ನ ವರ್ಕೌಟ್ಸ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರೂಮ್ನಲ್ಲೇ ಇಂಪಾರ್ಟೆಂಟ್ ಫೋನ್ ಬಂದಿದ್ದರಿಂದ ಟವಲ್ನಲ್ಲಿ ಸುತ್ಕೊಂಡು ಮಾತಾಡ್ತಿದ್ದ ಸಾನ್ವಿ ಇಲ್ಲ ಅಂತ ಅಂದ್ಕೊಂಡು. ಇನ್ನು ಸಾನ್ವಿ ಒಳಗಡೆ ಪಾದ ಹಿಡಿದ್ಲೇ ರೂಮ್ನಲ್ಲಿ ಅತ್ತ ಇತ್ತ ಟವಲ್ ಮೇಲೆ ಓಡಾಡ್ತಿದ್ದ ದೇವ್ ಕಾಣಿಸಿ ಟಕ್ಕನೆ ಬೆಂತಿರುಗಿಸಿ, ಅಬ್ಬಾ ಬಾವಾ ಏನು ಹೀಗಿದ್ದಾನೆ ಅಂತ ಅಂದ್ಕೊಂಡು ತಕ್ಷಣ ಕೆನ್ನೆ ಮೇಲೆ ಸಣ್ಣದಾಗಿ ತಟ್ಕೊಂಡು, ನಿನ್ನ ಭಾವನೆಯನ್ನು ಹೀಗೆ ನೋಡೋದಕ್ಕೆ ನಾಚಿಕೆ ಪಟ್ಟರೆ ಇನ್ಯಾವಾಗೇ ನೀನು ನಿನ್ನ ಭಾವನೆಗೆ ನಿನ್ನ ಮನಸ್ಸಿನ ಮಾತುಕೊಂಡು ಹೇಳೋದು, ಮರಿಬೇಡ ಸಾನ್ವಿ, ನಿನ್ನ ಭಾವ ನಿನ್ಸುವಂತ ಸೊ ಆತನ್ನು ಹೇಗೆ ಬೇಕಾದರೂ ನೋಡೋ ಹಾಕಿ ನಿನಗಿದೆ ಅಂತ ಬೆದರ್ತಿದ್ದ ಮನಸ್ಸನ್ನು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡು ಹಿಂದಕ್ಕೆ ತಿರುಗೋ ಅಷ್ಟರಲ್ಲಿ ಕೈಗಳು ಕಟ್ಕೊಂಡು ತನ್ನ ಕಡೆ ನೋಡ್ತಿದ್ದಾನೆ ದೇವ್ ಕೋಪವಾಗಿ. ದೇವ್ ಕೋಪವನ್ನು ಗಮನಿಸಿದ ಸಾನ್ವಿ ಅಯೋಮಯವಾಗಿ, ಏನಾಯ್ತು ಬಾವಾ ಅಂತ ಕೇಳಿದ್ರೆ ದೇವ್ ಸಾನ್ವಿಯನ್ನು ಮೇಲಿಂದ ಕೆಳಗಿನವರೆಗೆ ನೋಡ್ತಾ, ಎಷ್ಟು ಸಲ ಹೇಳಿದ್ರು ನಿನಗೆ ಸ್ವಲ್ಪನೂ ಬುದ್ಧಿ ಬರಲ್ವಾ, ಟೈಮ್ ನೋಡಿದ್ಯಾ ಎಷ್ಟಾಯ್ತು ಅಂತ, ಈಗಾಗಲೇ 8:50 ತೋರಿಸ್ತಿದೆ, ಈ ಟೈಮ್ವರೆಗೂ ಕಾಲೇಜ್ ರೆಡಿ ಆಗದೆ ಸೀರೆ ಉಟ್ಕೊಂಡು ಕಿಚನ್ನಲ್ಲಿ ಕೆಲಸ ಮಾಡ್ತಿದ್ಯಾ, ಏನನ್ಬೇಕು ನಿನ್ನ ಅಂತ ಕಿರ್ಚಿ, ಹೋಗಬೇಗ ರೆಡಿ ಆಗು, ಯಾವಾಗಲೂ ಹಾಕೊಳ್ಳೋ ಡ್ರೆಸ್ ಹಾಕೋ, ಈ ಸಲ ಜೀನ್ಸ್ ಹಾಕೊಂಡ್ರೂ ಪರವಾಗಿಲ್ಲ ಅಂತ ಆಕೆನ ಡ್ರೆಸ್ಸಿಂಗ್ ರೂಮ್ ಕಡೆ ಕಳಿಸ್ತಿದ್ರೆ, ಬಾವಾ ಬಾವಾ ಬೆವರು ಬಂದಿದೆ, ಸ್ನಾನ ಮಾಡಬೇಕು, ಒಂದು 5 ನಿಮಿಷ ವೆಯ್ಟ್ ಮಾಡುವು ಅಂತ ಹೇಳಿ ಗಬಗಬಾ ವಾಶ್ರೂಮ್ ಒಳಗಡೆ ನುಗ್ಗಿ ಬೇಗ ಸ್ನಾನ ಮಾಡಿ ಟವಲ್ ಸುತ್ಕೊಂಡು ದೇವ್ ಎದುರುಗಡೆಯಿಂದಲೇ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗತ್ಲೇ ದೇವ್ ತಲೆ ಆಡಿಸಿ ಶವರ್ ಕೆಳಗೆ ನಿಂತ್ಕೊಂಡು, ಇವತ್ತು ಖಂಡಿತವಾಗಿ ಇವಳಿಗೆ ಏನೂ ಆಗಿದೆ, ಯಾವಾಗಲೂ ನನ್ನ ಮುಂದೆ ಟವಲ್ನಲ್ಲಿ ನಿಲ್ಲೋದಕ್ಕೆ ನಡುಗ್ತಿದ್ದವಳು, ಆದರೆ ಈಗ ಮಾತ್ರ ಸ್ವಲ್ಪನೂ ಭಯ ಇಲ್ಲದೆ ತನ್ನ ಇಷ್ಟದಂತ ಮಾಡ್ತಿದ್ದಾಳೆ, ಮಾಡಿದ್ರೆ ಮಾಡಲಿ, ಆದರೆ ನನಗೆ ಮಾತ್ರ ಯಾವುದೋ ಒಂದು ದಿನ ಕಂಟ್ರೋಲ್ ತಪ್ಪುವಾಗಿ ಮಾಡ್ತಿದ್ದಾಳೆ ಅಂತ ಅಸಹನೆಯಿಂದ ಅಂದ್ಕೊಂಡು ಫ್ರೆಶ್ ಆಗಿ ಹೊರಗಡೆ ಬರುವಷ್ಟರಲ್ಲಿ ಬೆಡ್ ಮೇಲೆ ತನ್ನ ಸೂಟ್ ಕಾಣಿಸೋದ್ರಿಂದ ನಗ್ತಾ ಅದನ್ನು ಧರಿಸ್ಕೊಳ್ಳೋಷ್ಟರಲ್ಲಿ ಬಾಲ್ಕನಿಯಿಂದ ಒಳಗಡೆ ಬಂದು, ಬಾಬಾ ಹೀಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದ್ಲು ಸಾನ್ವಿ. ಟಾಪ್ ಬದಲಾಗಿ ಜೀನ್ಸ್ ಟಿ ಶರ್ಟ್ ಮತ್ತು ಜರ್ಕಿನ್ ಹಾಕೊಂಡು ತನ್ನ ತೋರಿಸ್ತಾ. ನಿಜಕ್ಕೂ ರಾತ್ರಿಯಿಂದ ಸಾನ್ವಿ ಮಾಡೋ ಕೆಲಸಗಳಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಆಗೋಗಿದ್ದ ದೇವ್ಗೆ ಈಗ ಏಕಾಂತವಾಗಿ ತನ್ನ ಅಂದವನ್ನು ತೋರಿಸೋ ಹಾಗೆ ಟೈಟ್ ಫಿಟ್ ಡ್ರೆಸ್ನಲ್ಲಿರೋ ಸಾನ್ವಿಯನ್ನು ನೋಡಿ ಕಣ್ಣು ದೊಡ್ಡದು ಮಾಡಿ, ಇದೇನಕ್ಕೆ ಹಾಕ್ಕೊಂಡಿದ್ಯಾ, ಇದು ನನ್ನ ಮುಂದೆ ಹಾಕೊಳ್ಳೋದಕ್ಕೆ ಮಾತ್ರ ನಾನು ತಂದಿದ್ದು, ಕಾಲೇಜಿಗೆ ಹಾಕೊಂಡು ಹೋಗೋದಕ್ಕಲ್ಲ ಅಂತ ಸೀರಿಯಸ್ ಆಗಿ ಅನ್ನತ್ಲೇ ಸಾನ್ವಿ ಕಡೆ ಹೆಜ್ಜೆ ಇಟ್ಟ. ದೇವ್ ಕಣ್ಣುಗಳಲ್ಲಿ ಕೋಪ ಇರದೆ ಮತ್ತೇನೋ ಇರೋದನ್ನು ಗಮನಿಸಿದ ಸಾನ್ವಿ ನಾಚಿಕೆ ಪಡ್ತಾ ತಲೆ ತಗ್ಸಿ, ನಿನ್ನ ಮುಂದೆ ಕಾಣಿಸ್ಕೊಡೋದಕ್ಕೇನೆ ಬಾಬಾ ಇದು ಹಾಕ್ಕೊಂಡಿದ್ದು, ಕೇವಲ ನಿನಗಾಗಿ ಮಾತ್ರ, ನನಗಾಗಿ ಎಷ್ಟು ಪ್ರೀತಿಯಿಂದ ತಂದಿದೆಯಲ್ವಾ, ಮತ್ತು ಹಾಕ್ಕೊಂಡು ತೋರಿಸ್ಬೇಕು ತಾನೇ ಹೇಗಿದ್ದೀನಿ ಅಂತ ಕೇಳಿದ್ಲು ಮತ್ತೊಮ್ಮೆ. ದೇವ್ ಸಾನ್ವಿಯನ್ನು ತಲುಪುತ್ತಲೇ ಆಕೆಗೆ ಮುತ್ತಿಡ್ಬೇಕನ್ನೋ ಆಲೋಚನೆಯಲ್ಲಿ ಕಷ್ಟಪಟ್ಟು ತಡ್ಕೊಂಡು ಸಾನ್ವಿ ಕೈ ಹಿಡಿದು ಸ್ಪೀಡಾಗಿ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೋತಾಯಿ, ರಾತ್ರಿಯಿಂದ ನಿನ್ನ ಬರೆಸೋದು ತುಂಬ ಕಷ್ಟ ಆಗ್ತಿದೆ ಅಂತ ಸೀರಿಯಸ್ ಧ್ವನಿಯಲ್ಲಿ ಸಾನ್ವಿಯನ್ನು ಮೇಲಿಂದ ಕೆಳಗಿನವರೆಗೂ ಸ್ಕ್ಯಾನ್ ಮಾಡ್ತಾ ಹೇಳಿ ಹೊರಗಡೆ ಹೊರಟೋದ್ರೆ ಸಾನ್ವಿ ಗಟ್ಟಿಯಾಗಿ ನಗ್ತಾ, ವಾವ್, ವಿಡಿಯೋದಲ್ಲಿ ತೋರಿಸಿದಾಗಿ ಭಾವನ ಎಕ್ಸ್ಪ್ರೆಷನ್ಸ್ ಬಂತು, ಎಷ್ಟು ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್, ಇನ್ನು ಮುಂದೆ ಭಾವನ ಜೊತೆ ಆಟ ಆಡೋದು ತಿಳಿಯಿತು,
ಒಂದ್ಸಲ ನನ್ನ ಫ್ರೆಂಡ್ ಹತ್ರ ಕೂಡ ಹೇಳಿ ನೋಡ್ತೀನಿ, ಇನ್ನೇನಾದರೂ ಐಡಿಯಾಗಳು ಇರ್ಬೋದು ತಾನೇ ಅಂತ ಅಂದ್ಕೊಂಡು ಆ ಆಲೋಚನೆಗಳು ತನ್ನಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದ್ರಿಂದ ಜರ್ಕಿನ್ ಮತ್ತು ಟೀ ಶರ್ಟ್ ತೆಗೆದುಕೊಂಡು ನಾರ್ಮಲ್ ಟಾಪ್, ಟೈಟ್ ಫಿಟ್ ಜೀನ್ಸ್ ಬದಲಾಗಿ ಸ್ವಲ್ಪ ನಾರ್ಮಲ್ ಆಗಿರೋ ಜೀನ್ಸ್ ಹಾಕ್ಕೊಂಡು ಸ್ಕಾರ್ಫ್ ತೊಗೊಂಡು ಹೊರಗಡೆ ಬರೋ ಅಷ್ಟರಲ್ಲೇ ದೇವ್ರು ರೆಡಿಯಾಗಿ ಲ್ಯಾಪ್ಟಾಪ್ ಬ್ಯಾಗ್ ಹಿಡ್ಕೊಂಡು ಕಾಣಿಸ್ತಾ. ಬಾವಾ ಅಂತ ಸಾನ್ವಿ ಕರೆಯೋಷ್ಟರಲ್ಲೇ ನಡಿ ಬೇಗ ಹೋಗೋಣ. ನಾನು ಸಾನ್ವಿಗೆ ಮಾತಾಡೋ ಚಾನ್ಸ್ ಕೊಡದೆ ಆಕೆನ ಕರ್ಕೊಂಡು ಕೆಳಗೆ ಹೋಗಿ ಟಿಫಿನ್ ಕೂಡ ಏನೋ ಗಡಿಬಿಡಿಯಾಗಿ ಎಡ್ತು ತಿಂದು ರಾಘವ್ ರೆಡ್ಡಿ ಅವ್ರ ಬಳಿ ಹೇಳಿ ಕಾರ್ ಹತ್ತಿರ ಸಾನ್ವಿಗಾಗಿ ವೆಯ್ಟ್ ಮಾಡ್ತಿದ್ರೆ ಸಾನ್ವಿ ತಾನು ಕೇಳಿದ ಹಾಗೆ ಎಲ್ರಿಗೂ ಚಪಾತಿ ಮತ್ತು ಪನ್ನೀರ್ ಕರಿ ಪ್ಯಾಕ್ ಮಾಡ್ಕೊಂಡು ದೊಡ್ಡ ಕ್ಯಾರೇಜ್ ತೆಗೆದುಕೊಂಡು ಕಾರ್ ಹತ್ತಿದ್ಲು. ಆ ಕ್ಯಾರೇಜ್ ನೋಡಿದ್ರೆ ಏನದು ಅಂತ ಕೇಳಿದ್ರೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ನಾನು ಮಾಡಿದ ಚಪಾತಿ ಪನ್ನೀರ್ ಕರಿ ಇಷ್ಟ ಆಗಿದೆ ಅಂತ ಹೇಳಿದ್ರು ಬಾವಾ, ಅದಕ್ಕೆ ಅವರಿಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಲು. ಎಷ್ಟಾದರೂ ಅವರು ನನ್ನ ಫ್ರೆಂಡ್ಸ್ ತಾನೇ, ಸೊ ಇಂಥ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ಬೋದು ಅಂದ್ಲು ಸಾನ್ವಿ ನಗ್ತಾ. ಹಾಂ ಮಾಡ್ಬೋದು, ಅದಕ್ಕೆ ಇವತ್ತು ಇಷ್ಟೊಂದು ಲೇಟ್ ಮಾಡಿದ್ಯಾ, ನಾಳೆಯಿಂದ ಇಂಥ ಕೆಲಸಗಳನ್ನ ಇಟ್ಕೊಂಡ್ರೆ ಕಾಲು ಮುರಿದು ವೀಲ್ ಚೇರ್ನಲ್ಲಿ ಕೂರಿಸ್ತೀನಿ ಅಂತ ವಾರ್ನಿಂಗ್ ಕೊಡುತ್ತಲೇ ಸಾನ್ವಿ ಗುಟಕ್ಕೆ ನುಗ್ತಾ, ಯಾಕೆ ಬಾವ ಯಾವಾಗಲೂ ಕೋಪದಿಂದ ಚಿಟಪಟ ಅಂತಿರ್ತಿ, ನಂತರ ನಗ್ತಾ ಇರ್ಬೋದು ತಾನೇ ಅಂತ ಕೇಳಿದ್ಲು. ಪ್ರತಿಯೊಂದಕ್ಕೂ ನಗ್ತಾ ಉತ್ತರ ಕೊಟ್ಟರೆ ಹುಚ್ಚರು ಅಂದ್ಕೊಂಡ್ಬಿಡ್ತಾರೆ. ಇರಬೇಕು ಹೀಗೆ, ಕೆಲವು ಕಡೆ ಸೀರಿಯಸ್ ಆಗಿಯೇ ಇರಬೇಕು ಅಂತ ಸೀರಿಯಸ್ ಆಗಿ ಹೇಳಿ ತುಂಬ ಸ್ಪೀಡಾಗಿ ಸಾನ್ವಿಯನ್ನು ಕರ್ಕೊಂಡು ಹೋಗಿ ಕಾಲೇಜ್ ಹತ್ರ ಬಿಟ್ಟು ಹೋಗು, ನಿನ್ನ ಫ್ರೆಂಡ್ಸ್ ನಿನಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ದೇವ್ ಸೀರಿಯಸ್ ಆಗಿ. ಆದರೆ ದೇವ್ ಮಾತುಗಳಲ್ಲಿನ ಮುನಸು ಸಾನ್ವಿಗೆ ಅರ್ಥ ಆಗಲಿಲ್ಲ. ಪಾಪ ಅಮಾಯಕಿ ತಾನೇ. ಏನಾಯ್ತು ಬಾವ, ನಿನ್ನೆಯಿಂದ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ಯಾ ನೀನು? ಏನಾದರೂ ತಪ್ಪು ಮಾಡಿದ್ನಾ ನಾನು, ಅಥವಾ ನಿನಗಿಷ್ಟ ಇಲ್ಲದ ಕೆಲಸಗಳನ್ನ ಏನಾದರೂ ಮಾಡಿದ್ದೀನಾ? ಮಾಡಿದರೆ ನನ್ನ ಜೊತೆ ಹೇಳಿ ಬಾವ, ನಾನು ಸರಿಪಡಿಸ್ಕೊಳ್ತೀನಿ, ಅಷ್ಟೇ ಹೊರತು ನೀನು ಹೀಗೆ ನನ್ನ ಮೇಲೆ ಕೋಪ ತೋರಿಸೋದ ತಡ್ಕೊಳ್ಳೋದಕ್ಕಾಗಲ್ಲ ನನಗೆ ಅಂದ್ಲು ಕಣ್ಣೀರಿನೊಂದಿಗೆ. ತನ್ನ ಧ್ವನಿಯಲ್ಲಿನ ಬೇಸರ ನೋಡಿ, ಅಂಥದ್ದೇನಿಲ್ಲ ಸಾನ್ವಿ, ನೀನು ಪದೇ ಪದೇ ಫ್ರೆಂಡ್ಸ್ ಅಂತಿದ್ರೆ ಯಾಕೋ ನನಗೆ ಸಣ್ಣ ಜಲಸ್ ಅಷ್ಟೇ, ಅದಕ್ಕಾಗಿ ಮಾತಾಡಿದೆ. ಸರಿ ಇವೆಲ್ಲ ಬಿಟ್ಬಿಡು, ಇನ್ನು ನೀನು ಹೋಗು ಅಂತಂದ ದೇವ್. ಇಲ್ಲ, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಅದಕ್ಕೆ ಯಾವಾಗಲೂ ಕಾಲೇಜ್ ಹತ್ರ ಬಿಡೋ ಸಮಯದಲ್ಲಿ ಮುತ್ತು ಕೊಡ್ತಿದ್ದವನು ಇವತ್ತು ಹೋಗು ಅಂತ ಅಂತಿದ್ಯಾ ನನ್ನನ್ನು. ಇದೇನು ನನ್ನ ಫ್ರೆಂಡ್ಸ್ ಮೇಲಿನ ಮುನ್ಸಲ್ಲ, ನಾನು ಯಾವುದೋ ತಪ್ಪು ಮಾಡಿದ್ದೀನಿ, ನನಗೆ ಗೊತ್ತು, ನಿನ್ನನ್ನು ತುಂಬ ಬೇಸರಪಡಿಸಿದ್ದೀನಿ, ಅದಕ್ಕೆ ಬೆಳಗ್ಗಿನಿಂದ ಈ ರೀತಿ ಚಿಟಪಟ ಅಂತ ಕೋಪದಲ್ಲಿದ್ಯಾ. ರಾತ್ರಿ ಕೂಡ ಚೆನ್ನಾಗಿದೆ, ಆದರೆ ಎದ್ದಾಗಿಂದ ಯಾಕೋ ಯಾವಾಗಲೂ ಇರೋ ಆಗಿರದೆ ಬೇರೆ ಥರ ಬಿಹೇವ್ ಮಾಡ್ತಿದ್ಯಾ ಬಾವ, ಹೇಳು ಏನಾಯಿತು ಅಂತ ಕೇಳಿದ್ಲು ಸಾನ್ವಿ ಕಣ್ಣುಗಳಲ್ಲಿದ್ದ ಆ ನೀರನ್ನು ಒರೆಸಿದ ದೇವ್ ಸಾನ್ವಿ ಮುಖವನ್ನು ತನ್ನ ಕೈಗಳ ಮಧ್ಯೆ ತಗೊಂಡು, ಅಂಥದ್ದೇನಿಲ್ಲ ಸಾನ್ವಿ, ನನ್ನನ್ನು ನಾನು ಖಂಡಿತವಾಗಿಯೂ ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ನಿನ್ನ ಮೇಲೆ ನಾನು ಕೋಪ ಮಾಡಿಕೊಂಡ್ರೆ ನನ್ನ ಮೇಲೆ ನಾನೇ ಕೋಪ ಮಾಡ್ಕೊಂಡಾಗೆ, ಯಾಕಂದರೆ ನೀನು ನಾನು ಇಬ್ಬರು ಬೇರೆ ಅಲ್ಲ, ಇಬ್ಬರು ಒಂದು. ಈ ವಿಷಯ ನಿನಗೆ ತಿಳಿದೇ ಇರಬಹುದು, ಆದರೆ ನನಗೆ ಗೊತ್ತು. ನೀನು ಬೇಸರ ಮಾಡಿಕೊಂಡ್ರೆ ಇಲ್ಲಿ ನನ್ನ ಹೃದಯ ನೋಯುತ್ತೆ, ಅದಕ್ಕೆ ನೀನು ಬೇಸರ ಮಾಡಿಕೊಂಡು ನನ್ನನ್ನು ಬೇಸರ ಪಡಿಸ್ತೀಯೋ, ಹ್ಯಾಪಿಯಾಗಿದ್ದು ನನ್ನನ್ನು ಹ್ಯಾಪಿಯಾಗಿಡ್ತೀಯೋ ನಿನ್ನಿಷ್ಟ ಅಂತ ಅನ್ನಲಾಗಿ ಸಾನ್ವಿ ತಕ್ಷಣವೇ ತನ್ನ ಕಣ್ಣೀರನ್ನು ಒರೆಸ್ಕೊಂಡು, ನಾನು ಬೇಸರ ಮಾಡ್ಕೊಳ್ತಿಲ್ಲ ಬಾವ, ನೀನು ನಿಜವಾಗ್ಲೂ ಬೇಸರ ಮಾಡ್ಕೊಳ್ಬೇಡ, ನೀನು ಬೇಸರದಲ್ಲಿದ್ದರೆ ನಾನು ನೋಡೋದಕ್ಕೆ ಆಗಲ್ಲ ಅಂತ ಹೇಳಿ ಮುಖವನ್ನು ಹತ್ತಿರ ತೊಗೊಂಡು ಹೋಗಿ ತನ್ನ ತುಟಿಗಳನ್ನ ದೇವ್ ತುಟಿಗಳ ಮೇಲಿಟ್ಟು, ನೈಟ್ ತಪ್ಪದೆ ನೀನು ನನಗೆ ಟೈಮ್ ಕೊಡ್ಬೇಕು ಬಾವ, ನಿನಗಾಗಿ ವೆಯ್ಟ್ ಮಾಡ್ತಿರ್ತೀನಿ, ಇವಾಗ ಡಿನ್ನರ್ ಆದಮೇಲೆ ನಿನ್ನೆ ಥರ ಟೆರೇಸ್ ಮೇಲೆ ಬಂದುಬಿಡು ಅಂತ ಸಣ್ಣ ಧ್ವನಿಯಲ್ಲಿ ಹೇಳಿ ತನ್ನ ತುಟಿಗಳನ್ನ ದೇವ್ ತುಟಿಗಳ ಮೇಲೆ ಒತ್ತೇ ಬಿಟ್ಲು ಸಾನ್ವಿ ಮಾಡಿದ ಕೆಲಸಕ್ಕೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಕಣ್ಣು ಮತ್ತು ಬಾಯಿ ಬಿಟ್ಟುಕೊಂಡು ದೇವ್ ಸಾನ್ವಿ ಕಡೆ ನೋಡ್ತಾ ಇದ್ದರೆ, ಕ್ಯಾರೇಜ್ ಮತ್ತು ಕಾಲೇಜ್ ಬ್ಯಾಗನ್ನು ತಗೊಂಡು ದೇವನನ್ನು ಫೇಸ್ ಮಾಡಲಿಕ್ಕೆ ಸಾನ್ವಿ ಹಿಂದಕ್ಕೆ ತಿರುಗಿ ನೋಡದೆ ಒಳಗಡೆ ಓದ್ಲು. ಸಾನ್ವಿ ಕ್ಯಾಂಪಸ್ ಒಳಗಡೆ ಹೋಗೋವರೆಗೂ ಸಾನ್ವಿ ಕಡೆಯೇ ನೋಡ್ತಿದ್ದ ದೇವ್. ತನ್ನ ತುಟಿಗಳ ಮೇಲೆ ಇನ್ನೂ ಅವಳ ತುಟಿ ರುಚಿ ತಗಲಿದ್ರಿಂದ ನಾಲಿಗೆಯಿಂದ ಅದನ್ನು ತನ್ನೊಳಗೆ ಇಳ್ಕೊಂಡು, ಪರವಾಗಿಲ್ಲ, ಇದರೊಳಗೆ ದಿನೇ ನಾನು ಅಂದ್ಕೊಂಡು ಬದಲಾವಣೆ ಬರ್ತಿದೆ, ಆದರೆ ಹೀಗೆ ನನ್ನ ಡಿಸ್ಟರ್ಬ್ ಮಾಡೋದೇನು ಸರಿಯಲ್ಲ, ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರವನ್ನು ಯೋಚಿಸ್ಬೇಕು, ಇಲ್ದಿದ್ರೆ ಇದರ ಎಕ್ಸಾಮ್ಸ್ ಟೈಮ್ ವೇಳೆಗೆ ಇದು 9 ತಿಂಗಳು ಹೊಟ್ಟೆಯೊಂದಿಗೆ ನನ್ನ ಎದುರುಗಡೆ ನಿಲ್ಲುತ್ತೆ ಅಂತ ತಲೆ ಚೆಚ್ಕೊಳ್ತಾ ಅಂದ್ಕೊಂಡು, ಆ ಊಹೆ ಎಷ್ಟೋ ಇಷ್ಟ ಆದರೂ ಸಾನ್ವಿ ತನ್ನ ಜೀವನದಲ್ಲಿ ಮುಂದೆ ಹೋಗಬೇಕಂದ್ರೆ ಇಂಥವುಗಳನ್ನ ಪ್ರಸ್ತುತಕ್ಕೆ ಪೋಸ್ಟ್ಪೋನ್ ಮಾಡಿಕೊಳ್ಬೇಕು ಅಂತ ಮನಸ್ಸು ಎಚ್ಚರಿಸಿದ್ರಿಂದ ಒಂದು ನಿಟ್ಟುಸಿರನ್ನು ಬಿಟ್ಟು ಭಾರವಾಗಿ ಆಫೀಸ್ ಕಡೆ ನಡೆದ. ಕ್ಯಾಂಪಸ್ ಒಳಗಡೆ ಹೆಜ್ಜೆ ಇಟ್ಟ ಸಾನ್ವಿ
ತನ್ನ ತುಟಿಗಳು ಇನ್ನೂ ನಡುಗ್ತಿರೋದು ನೋಡು ಮನಸ್ಸಿನಲ್ಲೇ. ಅಮ್ಮ, ಮೊದಲ ಬಾರಿ ಮುತ್ತು, ಅದು ಕೂಡ ಭಾವನ ಕಣ್ಣುಗಳೊಳಗೆ ನೋಡ್ತಾ ಕೊಟ್ಬಿಟ್ಟೆ. ನಡ್ಕ ಬರ್ತಿದೆ. ಭಾವ ನನ್ನ ಬಗ್ಗೆ ಏನು ಅಂದ್ಕೊಂಡೋ ಏನೋ ಅಂತ ತನ್ನ ಕೈಯಲ್ಲಿದ್ದ ಕ್ಯಾರೇಜನ್ನು ಹಿಡ್ಕೊತ ಎದುರುಗಡೆ ಇದ್ದದ್ದು ಯಾರು ಅಂತ ನೋಡಿದ್ರೆ ಡಿಕ್ಕಿ ಹೊಡೆಯೋದಕ್ಕೆ ಹೋದವಳನ್ನ ಅವಳ ಫ್ರೆಂಡ್ ಹಿಡ್ಕೊಂಡಿದ್ರಿಂದ ಅಯೋಮಯವಾಗಿ ತಲೆ ಎತ್ತಲಾಗಿ ಡಿಕ್ಕಿ ಹೊಡೆದು ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ಯಾ ಸಾನ್ವಿ? ಎಲ್ಲಿ ನೋಡಿ ಬರ್ತಿದ್ಯಾ ನೀನು? ಎಷ್ಟು ಹೊತ್ತಿನಿಂದ ನೋಡ್ತಿದ್ದೀನಿ, ತಲೆ ತಗ್ಸೇ ಇದೆಯಾ? ಮೊದಲು ಮನುಷ್ಯರನ್ನು ನೋಡು ಅಂತ ಅಂದ್ಲು. ಸಾರಿ, ನೋಡಿಲ್ಲ ಅಂದರೆ ಸರಿ ಬಿಡು, ಇಟ್ಸ್ ಓಕೆ. ಇಷ್ಟಕ್ಕೂ ಇಷ್ಟು ದೊಡ್ಡ ಕ್ಯಾರೇಜ್ ತಂದಿದೆಯಲ್ಲ ಯಾಕೆ ಅಂತ ಅಯೋಮಯವಾಗಿ ಕೇಳಿದ್ಲು. ನೀನೇ ತಾನೇ ಕೇಳಿದೆ ನೆನ್ನೆ ಚಪಾತಿ ಮಾಡ್ಕೊಂಡು ಬಾ ಅಂತ. ನಿನಗೊಬ್ಳಿಗೆ ಮಾಡ್ಕೊಂಡು ಬಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಅದಕ್ಕೆ ಎಲ್ರಿಗೂ ಮಾಡ್ಕೊಂಡು ಬಂದೆ. ಇವತ್ತು ಲಂಚ್ ನನ್ನ ಕಡೆಯಿಂದ ಟ್ರೀಟ್ ಅಂತ ಕಿರುನಗುವಿನೊಂದಿಗೆ ಹೇಳಿದ್ಲು ಸಾನ್ವಿ. ವಾವ್, ಎಷ್ಟು ಒಳ್ಳೆ ನ್ಯೂಸ್ ಹೇಳಿದೆ. ನಡಿ ನಡಿ ನಡಿ, ನಮ್ಮ ಬ್ಯಾಚ್ ಜೊತೆ ಹೇಳೋಣ, ಅವರು ಎಕ್ಸೈಟ್ ಫೀಲ್ ಆಗ್ತಾರೆ ಅಂತ ಸಾನ್ವಿಯನ್ನು ಕರ್ಕೊಂಡು ಒಂದು ಮರದ ಕೆಳಗಿನ ಬೆಂಚ್ ಹತ್ರ ಕೂತು ಮಾತಾಡ್ಕೊಳ್ತಿದ್ದ ತಮ್ಮ ಬ್ಯಾಚ್ ಹತ್ರ ಹೋಗಿ, ಇದು ಕೇಳಿ ಸಾನ್ವಿ ನಮಗಾಗಿ ಎಷ್ಟು ಕಷ್ಟಪಟ್ಟು ಎಲ್ರಿಗೂ ಲಂಚ್ ಪ್ರಿಪೇರ್ ಮಾಡ್ಕೊಂಡು ತಂದಾಳೆ. ನೋಡಿದ್ರಾ ಸಾನ್ವಿ ಎಷ್ಟು ಒಳ್ಳೆಯವಳು ಅಂತ ಅಂತ ಅಂದ್ಲು. ಹೌದಾ ಅಂತ ಎಲ್ಲರೂ ಆಶ್ಚರ್ಯಪಟ್ಟರೆ ಸಾನ್ವಿ ಸಂಕೋಚದಿಂದ, ಅಂದರೆ ಅದು ನನಗೆ ಹೀಗೆ ಒಬ್ರಿಗೆ ತರೋದು ಇಷ್ಟ ಆಗಲ್ಲ. ನನ್ನ ದೃಷ್ಟಿಯಲ್ಲಿ ನೀವೆಲ್ಲರೂ ಸಮಾನವೇ. ಈಗ ಅವಳೊಬ್ಳಿಗೆ ತಂದರೆ ಅಂತ ನನಗೆ ತಿಳಿದ ಹಾಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಂದ್ಕೊಂಡ್ರು ನಾನು ಬೇಸರ ಮಾಡ್ಕೊಳ್ತೀನಿ. ನನ್ನಿಂದ ಯಾರೂ ಬೇಸರ ಪಡಬಾರ್ದು ಅನ್ನೋ ಮನಸ್ಸು ನಂದು. ಅದಕ್ಕೆ ಹೀಗೆ ನಿಮ್ಗೆ ಇಷ್ಟ ಇಲ್ದಿದ್ರೆ ತಿನ್ನಬೇಡಿ ಅಂತ ಅಂದ್ಲು. ಅಯ್ಯೋ, ಅದೇನು ಮಾತು? ನೀನು ತಂದ ಐಟಮ್ಸ್ ಯಾವುದಾದ್ರೂ ಸರಿ, ಚಪ್ಪರ್ಸ್ಕೊಂಡು ತಿಂದುಬಿಡ್ತೀವಿ, ಡೋಂಟ್ ವರಿ ಅಂತ ವಿರಾಜ್ ಅನ್ನಲಾಗಿ ಸಾನ್ವಿ ತುಟಿಗಳ ಮೇಲೆ ಕಿರುನಗು ಮೂಡ್ತು. ಇನ್ನು ಆ ದಿನ ಕಳೆದು ಹೋದ್ಮೇಲೆ ಸಾಯಂಕಾಲ ಯಾವಾಗಲೂ ಬರೋ ಡ್ರೈವರ್ ಬರಲಾಗಿ ತ್ವರಿತವಾಗಿ ಕೆಲಸ ಮುಗಿಸ್ಕೊಂಡು ದೇವ್ ಸಾನ್ವಿಗಾಗಿ ಕಾಲೇಜ್ ಹೊರಗಡೆ ಕಾಲೇಜ್ ಬಿಡೋದಕ್ಕಿಂತ ಮುಂಚೆಯೇ ವೆಯ್ಟ್ ಮಾಡ್ತಾ ಇದ್ದ. ಆ ಕಾರ್ ನೋಡಿ ಸಾನ್ವಿ ದೇವ್ ಬಂದಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಹುಷಾರಾಗಿ ತನ್ನ ಫ್ರೆಂಡ್ಸ್ಗೆ ಬಾಯ್ ಹೇಳಿ ಫ್ರಂಟ್ ಡೋರ್ ಓಪನ್ ಮಾಡಿಕೊಂಡು ಕೂರೋದೇ ತಡ ಕಾರ್ ಮುಂದೆ ನುಗ್ಗಿ ಹೋಯಿತು. ಸಾನ್ವಿ ದೇವ್ ಕಡೆ ನೋಡ್ತಾ, ಏನು ಬಾಬಾ ಇವತ್ತು ಇಷ್ಟು ಬೇಗ ಬಂದುಬಿಟ್ಟೆ? ಕನಿಷ್ಠ ಬರ್ತಿದ್ದೀನಿ ಅಂತ ಮೆಸೇಜ್ ಕೂಡ ಮಾಡಿಲ್ಲ ಯಾಕೆ ಅಂತ ಕೇಳಿದ್ಲು. ವರ್ಕ್ ಮುಗೀತು, ಬಂದೆ. ಹೇಳಿದ್ನೆಲ್ಲ ಪ್ರಾಜೆಕ್ಟ್ ಸಬ್ಮಿಷನ್ ಇದೆ ಅಂತ, ಸೊ ಅದು ಆಫ್ಟರ್ನೂನ್ ವೇಳೆಗೆ ಕಂಪ್ಲೀಟ್ ಆಯಿತು, ಅದಕ್ಕೆ ಬಂದೆ. ಏನು ನಾನು ಬಂದದ್ದು ಇಷ್ಟ ಆಗಲಿಲ್ವೇ ಅಂತ ಕೇಳ್ದ ದೇವ್. ಇಷ್ಟ ಆಗದೆ ಇರೋದಾ? ತುಂಬ ಹ್ಯಾಪಿಯಾಗಿದೆ ನನಗಂತೂ. ಡೈಲಿ ನೀನು ಹೀಗೆ ಬಂದರೆ ಇನ್ನೂ ಹ್ಯಾಪಿ ಆಗಿಬಿಟ್ಟಿರ್ತೀನಿ ಅಂತ ಅನ್ನಲಾಗಿ ದೇವ್ ನಗ್ತಾ, ಸರಿ ಈಗ ಮನೆಗೆ ಹೋಗ್ತಿಲ್ಲ ನಾವು, ನಾವೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ದೇವ್ ತನ್ನ ಕಾರನ್ನು ಡೈರೆಕ್ಟಾಗಿ ಒಂದು ದೊಡ್ಡ ಮಾಲ್ಗೆ ಕರ್ಕೊಂಡು ಹೋಗಿ ಪಾರ್ಕಿಂಗ್ ಮಾಡಿದ್ಮೇಲೆ ಸಾನ್ವಿ ಕಾಲೇಜ್ ಬ್ಯಾಗ್, ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಕಾರ್ನಲ್ಲಿ ಬಿಟ್ಟು ಕಾರ್ನಲ್ಲಿ ಇದ್ದ ದೇವ್ ಎಕ್ಸ್ಟ್ರಾ ಡ್ರೆಸ್ನಲ್ಲಿ ನಾರ್ಮಲ್ ಫಾರ್ಮಲ್ ಶರ್ಟ್ ಹಾಕ್ಕೊಂಡು ತನ್ನ ಕೋಟ್ ತೆಗೆದು ಕಾರ್ನಲ್ಲಿ ಹಾಕಿ ನಡಿ ಅಂತ ಸಾನ್ವಿ ಕೈ ಹಿಡಿದು ಒಳಗಡೆ ನಡೆದ, ಮುಖವನ್ನು ಕವರ್ ಮಾಡಿಕೊಂಡು. ಇನ್ನು ಸಾನ್ವಿ ಕೂಡ ಸ್ಕಾರ್ಪ್ನಿಂದ ತನ್ನ ಮುಖ ಕವರ್ ಮಾಡಿಕೊಂಡ್ಲು ದೇವ್ ಹೇಳಿದ್ರಿಂದ. ಸಾನ್ವಿ ಮಾಲ್ ನೋಡಿ ಅಯೋಮಯವಾಗಿ, ಮತ್ತೊಂದು ಸಲ ಶಾಪಿಂಗ್ಗೆ ಬಂದ್ವಾ ಬಾವಾ ಅಂತ ಕೇಳಿದ್ರೆ, ಅಲ್ಲ ಹೊಸ ಎಕ್ಸ್ಪೀರಿಯನ್ಸ್ಗಾಗಿ ಬಂದವು, ನಡಿ ನಿನಗೇ ತಿಳಿಯುತ್ತೆ ಅಂತ ಸಾನ್ವಿಯನ್ನು ಕರ್ಕೊಂಡು ಮಾಲ್ನಲ್ಲಿಲ್ಲ ಐಮ್ಯಾಕ್ಸ್ಗೆ ಹೋದ. ಅಲ್ಲಿ ಮೂವಿ ಪೋಸ್ಟರ್ಸ್ ನೋಡಿ ಸಾನ್ವಿ, ನಾವು ಎಲ್ಲಿಗೆ ಬಂದವು ಬಾವಾ ಅಂತ ಅಯೋಮಯವಾಗಿ ಕೇಳಿದ್ಲು ಅವನನ್ನು. ಒಳಗಡೆ ಹೋದರೆ ತಿಳಿಯುತ್ತೆ ಅನ್ನುತ್ತಾ ದೇವ್ ಸಾನ್ವಿನ ಕರ್ಕೊಂಡು ಥಿಯೇಟರ್ ಒಳಗಡೆ ಹೋಗಿ ಆಲ್ರೆಡಿ ಬುಕ್ ಮಾಡಿದ ಸೀಟ್ಸ್ನಲ್ಲಿ ಕೂತು ಸ್ಕ್ರೀನ್ ಕಡೆ ನೋಡ್ತಾ, ಇನ್ನು ನೀವು ಸ್ಕಾರ್ಫ್ ತೆಗೆದುಬಿಡು ಅಂತ ದೇವ್ ಕೂಡ ತನ್ನ ಮಾಸ್ಕ್ ತೆಗೆದು ನಾವೀಗ ಮೂವಿಗೆ ಬಂದಿದ್ದೀವಿ ಅಂತ ಅಂದ. ಹೌದಾ ಬಾವಾ, ವಾವ್ ಎಷ್ಟು ದೊಡ್ಡ ಸಿನಿಮಾ ಹಾಲ್, ತುಂಬ ಚೆನ್ನಾಗಿದೆ ಅಂತ ಸಾನ್ವಿ ಪೂರ್ತಿ ನೋಡ್ತಾ ಅಂದ್ಲು. ದೇವ್ ನಗ್ತಾ, ಇದು ಸಿನಿಮಾ ಹಾಲಲ್ಲ, ಥಿಯೇಟರ್ ಅಂತಾರೆ ಇದನ್ನು ಅಂತ ಹೇಳಿ ಒಂದೊಂದು ಹೇಳ್ತಿದ್ರೆ ಇಷ್ಟರಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಿ ಸ್ಕ್ರೀನ್ ಮೇಲೆ ನೇಮ್ಸ್ ಬೀಳುತ್ತೆ. ಇದೇನು ಬಾಬಾ ಇಂಗ್ಲೀಷ್ನಲ್ಲಿ ನೇಮ್ ಬೀಳ್ತಿದೆ, ನಾವು ಯಾವ ಸಿನಿಮಾಗೆ ಬಂದ್ವು? ಆದಿಪುರುಷ ಅಲ್ವಾ ಅಂತ ಅಯೋಮಯವಾಗಿ ಕೇಳಿದ್ಲು. ಅಲ್ಲ, ಅವತಾರ್ 2 ಮೂವಿಗೆ. ಆ ರಾಮಾಯಣ ಮಹಾಭಾರತಗಳೆಲ್ಲ ನೋಡಿದ್ದು ತಾನೇ, ಇಂಥ ಮೂವಿ ನೀನು ಖಂಡಿತವಾಗಿ ನೋಡಿರಲ್ಲ, ಥ್ರಿಲ್ ಫೀಲ್ ಆಗ್ತೀಯ. ಆ್ಯಕ್ಚುಲಾಗಿ ನಾನಾದರೆ ನಿನ್ನ ಒಂದು ಸೈಕೋ ಮೂವಿಗೋ ಅಥವಾ ಹಾರರ್ ಮೂವಿಗೋ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಮೊದಲ ಮೂವಿನೇ ಹೊರಗಡೆ ಹೆದರಿಸೋದು ಯಾಕೆ ಅಂತ ಇಲ್ಲಿ ಕರ್ಕೊಬಂದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡು ಅಂತ ಥಿಯೇಟರ್ನಲ್ಲೇ ಸ್ನ್ಯಾಕ್ಸ್ ಆರ್ಡರ್ ಮಾಡಿ ಅವು ಇನ್ನೂ ಸ್ವಲ್ಪ ಸಮಯದಲ್ಲಿ ಬರುತ್ತವೆ ಅಂತ ಮೆಸೇಜ್ ಬಂದಿದ್ದರಿಂದ ಸಾನ್ವಿ ಕಡೆ ನೋಡ್ದ ದೇವ್.
ಅದಕ್ಕೆ ಸಾನ್ವಿ ಅಯೋಮಯವಾಗಿ ಮುಖ ಮಾಡಿಕೊಂಡು ದೇವ್ ಕಡೆ ನೋಡ್ತಾ, ಈಗೀಗಲೇ ಕಲಿತಿರೋ ಇಂಗ್ಲೀಷ್ಗೆ ಈ ಮೂವಿ ನನಗೆ ಅರ್ಥ ಆಗುತ್ತಾ ಬಾವ, ಅನಾವಶ್ಯಕವಾಗಿ ಕರ್ಕೊಬಂದೆ, ದುಡ್ಡು ವೇಸ್ಟ್ ಅಂತ ಅಂದ್ಲು ಮುಖ ಸುಕ್ಕುಗಟ್ಟಿಸಿ. ಇದಕ್ಕೆ ನಿನ್ನ ಹುಚ್ಚಿ ಅನ್ನೋದು. ಇಂಥ ಮೂವೀಸ್ ನೋಡಿದ್ರೇ ಇಂಗ್ಲೀಷ್ ಫ್ಲೂಯೆಂಟಾಗಿ ಬರುತ್ತೆ, ಬಿಕಾಸ್ ಅಭ್ಯಾಸವಾಗುತ್ತೆ. ಆದ್ದರಿಂದ ಮೊದಲು ಮೂವಿ ನೋಡು ಅಂತ ಟ್ರೈಲರ್ ಆದಮೇಲೆ ನಿಧಾನವಾಗಿ ಮೂವಿಯನ್ನು ಸ್ಟಾರ್ಟ್ ಆಗುತ್ತಲೇ ಸಾನ್ವಿ ಆ ಮೂವಿಯಲ್ಲಿ ಬರೋ ಪ್ರತಿಯೊಂದನ್ನು ಕೇಳ್ತಿದ್ರೆ ದೇವ್ ತಾಳ್ಮೆಯಿಂದ ಎಲ್ಲವನ್ನ ಹೇಳ್ತಾ ಇದ್ದ. ಮಧ್ಯದಲ್ಲಿ ಸ್ನ್ಯಾಕ್ಸ್ ಬಂದರೆ ಸಾನ್ವಿ ಕೊಟ್ಟು ತಿನ್ನೋರಿಗೆ ಹೇಳಿ ತಾನು ಮೂವಿ ನೋಡ್ತಾ ಸಾನ್ವಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದ, ಆಕೆಗೆ ಅರ್ಥ ಆಗೋ ಹಾಗೆ ಮೂವಿ ಮಧ್ಯದಲ್ಲಿ ಒಂದು ಕಡೆ ಲಿಪ್ ಕಿಸ್ ಸೀನ್ ಬರುತ್ತಲೇ ಸಾನ್ವಿ ತಿಂತಿದ್ದ ಸ್ನ್ಯಾಕ್ಸ್ ಬಿಟ್ಟು ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತು ಹೋದ್ಲು. ಅದನ್ನು ಗಮನಿಸಿದ್ದ ದೇವ್ ನಗ್ತಾ ಆಕೆ ಕಿವಿ ಹತ್ರ ಹೋಗಿ, ನಿನಗೂ ಬೇಕಾ ಆ ಟೈಪ್ ಆಫ್ ಕಿಸ್ ಅಂತ ಕೇಳ್ದ. ಆ ಹೊಡೆತಕ್ಕೆ ಸಾನ್ವಿ ದೇವ್ ಕಡೆ ತಿರುಗೋದು, ದೇವ್ ತುಟಿಗಳು ಸಾನ್ವಿ ತುಟಿಗಳೊಂದಿಗೆ ಬೆರೆಯೋದು, ಬೆರೆತ ತುಟಿಗಳು ಬೇರ್ಪಡಿಸಲಾಗದಂತೆ ಬೆರೆತು ಹೋಗೋದು. ಸುತ್ತಲೂ ಖಾಲಿ ಸೀಟ್ಸ್ ಆಗಿದ್ದರಿಂದ ಇಬ್ಬರನ್ನು ಯಾರೂ ಗಮನಿಸದೇ ಇರಲಾಗಿ ಅದರ ಅಮೃತವನ್ನು ಇಬ್ಬರು ಶೇರ್ ಮಾಡ್ಕೊಳ್ಳೋ ಕೆಲಸದಲ್ಲಿ ಬಿದ್ದು ಹೋದರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಪ್ರತಿಲಿಪಿಲಿ ಹೋಗಿ ನೋಡಿ. ಥ್ಯಾಂಕ್ ಯು.